ಇದೀಗ ನಾಗಣ್ಣಗೌಡರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ ಕರುನಾಡ ಸೇವಕರ ಸಂಘದ ಕಡೆಯಿಂದ. ನಾಗಣ್ಣಗೌಡ್ರೆ ನಮಸ್ಕಾರ. ನಾಗಣ್ಣವ್ರೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಫೈನ್, ನಾನು ಮತ್ತೆ ಮಾತಾಡ್ತೀನಿ ಅವ್ರನ್ನ. ನಾನು ನಂದನ ಕಶ್ಯಪರ್ಗೆ ಒಂದು ಪ್ರಶ್ನೆ ಇತ್ತು ನಂದು. ಈಗ ಅವ್ರು ಯಾವಾಗಲೂ ಹಾಗೆ ಸರ್, ಈಗ ಏನೋ ಚೌಕಾಶಿ ಥರ ಒಂದೊಂದ್ಸಲ ಈ ಪೆಟ್ರೋಲ್ ಬೆಲೆನ 7 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಏಕಾಏಕಿ 5 ರೂಪಾಯಿಗೆ ಇಳಿಸ್ಬಿಡ್ತಾರೆ. ಅದನ್ನು ಜನಕ್ಕೆ ಏನಂದ್ರೆ ಅಯ್ಯೋ 10 ರೂಪಾಯಿ ಜಾಸ್ತಿ ಆಗ್ಬಿಡ್ತಿತ್ತೇನೋ ಅಂತ ಅಂದ್ಕೊಂಡು 5 ರೂಪಾಯಿ ಆಯ್ತಲ್ಲ ಪರವಾಗಿಲ್ಲಪ್ಪ ಅನ್ಬೇಕು. ಹಾಗೆ ಇವರು ಒಂದು ರೀತಿಯಲ್ಲಿ 7,000 ಕ್ಯೂಸೆಕ್ಕು ಪರ್ ಡೇ ಕೇಳಿದ್ದು ತಮಿಳ್ನಾಡು ಡಿಮ್ಯಾಂಡ್ ಇದ್ದಿದ್ದೇ ಅದು. ಸೊ ಇವ್ರು ಆರ್ಡರ್ ಮಾಡಿದ್ದು 3,500. ಅದೇ ಆದೇಶವನ್ನು ಅಲ್ಲಿ ಎತ್ತಿ ಹಿಡಿಯಲಾಗಿದೆ ಇವಾಗ ಅಂಥೇಳಿ. ಅದೇ ಆದೇಶ CMWA ಕೂಡ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲೂ ಕೂಡ ಅದೇ ಒಂದು ಡಿಸಿಷನ್ ಆಗಿತ್ತು ಅಂತ ಬಂದಾಗ ಏನು ಸಿಕ್ಕಿದಂಗೆ ಆಯಿತು ಕರ್ನಾಟಕಕ್ಕೆ ಇವಾಗ ಅಂಥೇಳಿ. ಮತ್ತು ಹಾರಂಗಿ, ಕಬಿನಿ, ಹೇಮಾವತಿ, KRS ಇಷ್ಟು ಲೆಕ್ಕ ಹಾಕ್ಕೊಂಡೆ 55 TMC ಅಂತ ಅವ್ರು ಹೇಳ್ತಿರೋದು. ಈ 55 TMC ಬೇಸ್ಡ್ ಮೇಲೆ ಅವ್ರು ಕೇಳ್ತಿರೋದಲ್ವಾ ಅಂತ ನೋಡಿ. ಇವಾಗ 55 TMC ಇವರು ಬಿಡಬೇಕು ಪ್ರೋರೇಟಾ ಬೇಸಿಸಲ್ಲಿ, ಇಲ್ಲ ನಮ್ಮ ಮಾನ್ಸೂನ್ ಸೀಸನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ JDS ಮಿತ್ರರು ಒಂದು ಪಾಯಿಂಟ್ ಎತ್ತಿದ್ರು, ನಾವು ಏನೇ ಆದರೂ ಬಿಡೋದು ಬೇಡ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತ. ಹೌದು, ನಾವು ಈ ವಿಚಾರವಾಗಿ ಡಿಸ್ಕಸ್ ಮಾಡಲಿಕ್ಕೆ ರಾಜ್ಯದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, MP ಗಳನ್ನ, ರಾಜ್ಯದ ಹಿರಿಯ ನಾಯಕರನ್ನ, ಮುತ್ಸಜ್ಜಿ ರಾಜಕಾರಣಿಗಳನ್ನೆಲ್ಲ ಕರೆಸಿ ಭಾನುವಾರ ನಮ್ಮ CM ಅವರು ಒಂದು ಸಭೆ ಇಟ್ಕೊಂಡಿದ್ದಾರೆ. ನೆಲ ಜಲ ಪ್ರಾದೇಶಿಕತೆ ಬಂದರೆ ನಾವು ಕಾಂಪ್ರಮೈಸ್ ಆಗಲ್ಲ. ನಿಮಗೆ ಗೊತ್ತು, 17ರಲ್ಲಿ ರಾಜ್ಯದಲ್ಲಿ ಭೀಕರ ಬರ ತಾಂಡವಾಗಿತ್ತು. ಆವಾಗಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲನೂ ಒಂದು ಒಮ್ಮತದ ನಿರ್ಧಾರ ತಗೊಂಡ್ರು, ಇನ್ಕ್ಲೂಡಿಂಗ್ ಆಲ್ ಪಾರ್ಟಿ ಲೀಡರ್ಸು. ನಾವು ಬಿಡೋದು ಬೇಡ, ಅಪೀಲ್ ಒಂದು ಸುಗ್ರೀವಾಜ್ಞೆ ತರೋಣ ಅಂತ ವಸ್ತುಸ್ಥಿತಿ ತಂದಿದ್ರು. ಆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತೀವಿ, ಎಲ್ಲರದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ವಸ್ತುಸ್ಥಿತಿ ನಾವು ಅವ್ರಿಗೆ ವಿವರಣೆ ಮಾಡ್ತೀವಿ, ನೋಡಿ ಹಿಂಗಿದೆ ರಾಜ್ಯದಲ್ಲಿ ಅಂತ. ಒಂದು ಆ ಸಭೆಯಲ್ಲಿ ಏನೋ ಸುಗ್ರೀವಾಜ್ಞೆ ಹೋಗಬೇಕು ಅಂದರೆ ನಾವು ಸುಗ್ರೀವಾಜ್ಞೆ ಹೋಗ್ಬಿಟ್ಟು ವಸ್ತುಸ್ಥಿತಿ ನೋಡಿ ನಾವು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇಕಾಗಿ ಬಂಗಾರಪ್ಪನವರು ಮಾಡಿದ್ರು, ನಂದನ ಕಶ್ಯಪ್ ಅವರೇ ಬಂಗಾರಪ್ಪನವರು ಮಾಡಿದ್ರು. ಆಮೇಲೆ ಏನಾಯ್ತು ಗೊತ್ತಿರಬೇಕಲ್ಲ ನಿಮಗೆ? ಗೊತ್ತು ನೋಡಿ, ಬಂಗಾರಪ್ಪನವರು ಸುಗ್ರೀವಾಜ್ಞೆ ಹೊರಡಿಸಿದ್ರಪ್ಪ ನೋಡಿ. ಏನಾಗುತ್ತೋ ಆಗ್ಬಿಡ್ಲಿ, ಸುಗ್ರೀವಾಜ್ಞೆ ನಾನು ಹೊರಡಿಸ್ತಾ ಇದ್ದೇನೆ ಮಾಡೇ ಬಿಟ್ರು. ಬಂಗಾರಪ್ಪನವ್ರಿಗೆ ಆಮೇಲೆ ಏನಾಯ್ತು ನೋಡಿ, ನ್ಯಾಯಾಂಗ ನಿಂದನೆ ಹಾಕಿದ್ರು, ಹಾಕಿದ್ರು. ಮತ್ತೆ ನೋಡಿ, ನಮಗೆ ನೋಡಿ, ಫಸ್ಟ್ ನಮಗೆ ರಾಜ್ಯ ಮೊದಲು, ರಾಜ್ಯದ ಜನತೆಗೆ ನೀರು ಮೊದಲು. ಹಾಗಾಗಿ ಅದನ್ನ ಹೇಗೆ ಕಾಪಾಡ್ಕೋಬೇಕು, ಏನ್ ಮಾಡಬೇಕು ಅನ್ನೋದು ರಾಜ್ಯದ ಎಲ್ಲ ಮುತ್ಸಜ್ಜಿ ನಾಯಕರನ್ನ ಜೊತೆ ಕೂತ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಭಾನುವಾರ ಡಿಸೈಡ್ ಮಾಡೋಣ ಅಂತ ಹೇಳಿದ್ದಾರೆ. ಮೀನ್ ವೈಲ್ ನಾಳೆ ಇನ್ನೊಂದು ರೌಂಡು ನಮ್ಮ ರಾಜ್ಯದ ಒಂದು MOS ಸೋಮಣ್ಣ ಅವರು, ಜಲಶಕ್ತಿ ಮಿನಿಸ್ಟ್ರು, ಅವರು ಕೂಡ ತುಮಕೂರು, ಮಂಡ್ಯ, ಮೈಸೂರು ಭಾಗದವರೇ. ಅವರು ಒಂದು ವಸ್ತುಸ್ಥಿತಿ ದಯವಿಟ್ಟು ನೀವು ನಿಮ್ಮ ಬೋರ್ಡ್ಗೆ ವಿವರಿಸಿ ಅಂತ ಇವತ್ತು ನಮ್ಮ CM ಅವರು ಕರೆ ಮಾಡಿ ಹೇಳಿದ್ದಾರೆ. ಇಲ್ಲ, ನಾನು ನಾಳೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ಬೊಮ್ಮಾಯಿ ಸಾಹೇಬ್ರಿಗೂ ಮಾತಾಡಿದ್ದಾರೆ, ಶೆಟ್ಟರ್ ಅವ್ರಿಗೂ ಮಾತಾಡಿದ್ದಾರೆ, ಇದು ಶೋಭಾ ಕರಂದ್ಲಾಜೆ ಅವ್ರಿಗೂ ಮಾತಾಡಿದ್ದಾರೆ. ಹಾಗಾಗಿ ನಾವು ಒಕ್ಕಲಿಂದ ನಾವು ಏನೊಂದು ರಿಕ್ವೆಸ್ಟ್ ಮಾಡ್ಕೋತಿರೋದು ಅಂದರೆ, ರಾಜ್ಯದಲ್ಲಿ ಭೀಕರ ಬರ ತಾಂಡವಾಡ್ತಿದೆ, ಮಳೆ ಇಲ್ಲ ಕಾವೇರಿ ಬೇಸಿನಲ್ಲಿ. ನ್ಯಾಯಾಂಗ ನಿಂದನೆಗೆ DK ಶಿವಕುಮಾರ್ ರೆಡಿ ಇದಾರ. ಈಗ ನಾನು ನೀರು ಬಿಡಲ್ಲ ನೋಡಿ, ಅವರು ಭಾನುವಾರ ನಾವು ಒಮ್ಮತದ ನಿರ್ಧಾರವನ್ನು ರಾಜ್ಯದ ಜನತೆಯ ಪರವಾಗಿ, ರಾಜ್ಯದ ಹಿತಾಸಕ್ತಿ ಪರವಾಗಿ ನಾವು ತಗೋತೀವಿ. ಫೈನ್ ನಾನು ಮಾತಾಡ್ತೀನಿ ನಾನು ಇದೀಗ. ನಾಗಣ್ಣಗೌಡರು ನಮ್ಮ ಜಾಯ್ನ್ ಆಗಿದೆ ಕರುನಾಡ ಸೇವಕರ ಸಂಘದ ಕಡೆಯಿಂದ. ಸ್ವಾಗತ ನಾಗಣ್ಣಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಮೋಹನ್ ಕುಮಾರ್ ಗೌಡ್ರ ಇದ್ದಾರೆ, ಕನ್ನಡ ಪರ ಹೋರಾಟಗಾರರು. ಸ್ವಾಗತ ನಿಮಗೂ ಕೂಡ ಮೋಹನ್ ಕುಮಾರ್ ಗೌಡ್ರೆ. ಇಬ್ಬರು ನಾನು ಮತ್ತೆ ಮಾತಾಡ್ತೀನಿ. XL PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿ